ಫಿಕ್ಸ್ ಆದ ತಕ್ಷಣ ಮೊದಲಿಗೆ ಬರ್ತಕ್ಕಂಥದ್ದು ಮೊಬೈಲ್ ರೀ. ಆ ಮೊಬೈಲ್ ಬಂದ ತಕ್ಷಣ ಆ ಮೊಬೈಲಿಗೆ ಕರೆನ್ಸಿ ಅವನ ಹಾಕಿಸ್ಬೇಕು, ಸಿಮ್ ಅವನ ಕೊಡಿಸ್ಬೇಕು. ಅಷ್ಟೆಲ್ಲ ಮಾಡಿದ ಬಳಿಕ ಆ ಹುಡುಗಿ ಆ ಮೊಬೈಲ್ ಫೋನ್ ಬಂದ ತಕ್ಷಣ ನೀವು ಹಂಗೆ ಇರ್ತೀರಿ, ನಿನ್ನ ಗಂಡನ ಫೋನ್ ಬಂತು ನೋಡಿ ತಗೋ, ಹಿತ್ತಲ್ದಾಗ ಹೋಗಿ ಮ್ಯಾಳ್ಗಿ ಮೇಲೆ ಹೋಗಿ. ಈಕೆ ಒಬ್ಬಾಕಿನೇ ಮ್ಯಾಳ್ಗಿ ಮೇಲೆ ಹಿತ್ತಲ್ದಾಗಿದ್ದು ಮಾತಾಡಕತ್ತೇಳ ಅಂತಂದ್ರೆ ಈ ಹುಡುಗಿದು ಫಿಕ್ಸ್ ಆಗೈತಿ, ಗಂಡ ಮಾತಾಡಕತ್ತೇನ ಅಂತ ಅರ್ಥ. ಏನು ಮಾತಾಡ್ತಾವೆ ಏನೋ ರೀ, ತಾಸುಗಟ್ಲೆ ಅಂತೈತಿ, ಇದು ಅದು ಅದು ಅಂತೈತಿ. ಆ ಹುಡುಗ ಬೈಕ್ ತೊಗೊಂಡು ಊರು ಹೊರಗೆ ಹೋಗಿ ನಿಂತಿರ್ತೈತಿ ರೀ. ಮುಂಚೆ ಫಿಕ್ಸ್ ಆಗೋಕ್ಕಿಂತ ಮುಂಚೆ ಈ ಗೆಳೆಯರ ಹೆಗಲ ಮೇಲೆ ಕೈ ಹಾಕ್ಕೊಂಡು ಹಗಲೆಲ್ಲ ಅಡ್ಡಾಡ್ತಿತ್ತು. ಈ ಫಿಕ್ಸ್ ಆದ ತಕ್ಷಣ ಗೆಳೆಯರು ಯಾರೂ ಬೇಡ್ರಿ ಅದಕ್ಕೆ. ಅದು ಮೊಬೈಲ್ ಹಿಡ್ಕೊಂಡು ಹೋಗಿ ನಿಂತು ಬಿಟ್ಟಿರ್ತೈತಿ ಎಲ್ಲರೂ ಒಂಥರ. ಅದು ಏನು ಹೇಳ್ತೈತು, ಇವು ಏನು ಹೇಳ್ತಾವು, ಒಬ್ಬರು ಇವತ್ತಿಗೂ ಹೇಳಕ್ಕೆ ತಯಾರಿಲ್ರಿ. ನಾನು ಇದು ಒಂದು ಭಾಳ ಜನರಿಗೆ ಕೇಳಿದ್ದೀನಿ, ಏನು ಮಾತಾಡ್ತೀರಿ ಅಂತೇಳಿ. ಮಾತಾಡ್ತೀರಿ ಅಷ್ಟೊತ್ತು ಮಾತಾಡ್ತಿರಲ್ಲ, ದಿವ್ಸಕ್ಕೆ 4 ಸಲ ಫೋನ್ ಬರ್ತಾವ್ರಿ, ಮಾತಾಡ್ತಾವ. ಅದಕ್ಕೆ ಒಬ್ರು ಯಾರೋ ಹೇಳಿದ್ರಿ, ಏನು ಮಾತಾಡ್ತಾರೆ ಬಿಡ್ರಿ, ನೀನು ಬಿಟ್ರೆ ನಾ ಇಲ್ಲ, ನೀನು ಬಿಟ್ರೆ ನಾ ಇಲ್ಲ ಅಂತವಂತ. ಎಷ್ಟು ಮಂದಿ ನಾನು ನೋಡಕ್ಕೆ ಬಂದರು ಯಾರಿಗೂ ಪಸಂದ್ ಮಾಡಿಲ್ಲಪ್ಪ, ನೀ ಬಂದೆಲ್ಲ, ನೀನು ನೋಡಿದ್ನೆಲ್ಲ, ನೀನು ಪಸಂದ್ ಮಾಡಿದ್ನಿ ಅಂತವಂತವು. ನಾನು ಹಂಗೆ ಭಾಳ ಕಡೆಗೆ ನೋಡಿದ್ದೀನಿ. ನಮ್ಮವ್ವ ಅಲ್ಲಿ ಮಾಡ್ಕೊ ಅಂದಳು, ನಮ್ಮಪ್ಪ ಇಲ್ಲಿ ಮಾಡ್ಕೊ ಅಂತಂದ, ನಾ ಎಲ್ಲಿ ಮಾಡ್ಕೊಂಡಿಲ್ಲ, ನೀನು ನೋಡಿದ ಬಳಿಕ ನಿನ್ನ ಪಸಂದ್ ಮಾಡೀನಿ ಅಂತ ಅವು ಹುಡುಗ ಅಂತೈತಂತ. ನೀನು ಬಿಟ್ರೆ ನಾ ಇಲ್ಲ, ನೀನು ಬಿಟ್ರೆ ನಾ ಇಲ್ಲ ಅಂತವಂತ. ಲಗ್ನ ಆದ 1 ವರ್ಷಕ್ಕನ ಜಗಳ ಬಂದಾಗ ನಡ ಮನ್ಯಾಗ ಹಾಕ್ಕೊಂಡು ಸೊಡ್ಡ ಅಂತ ಕೊಟ್ಟು ಒಂದು ಈ ಮನ್ಯಾಗ ನೀ ಇರ್ಬೇಕು, ಎಲ್ಲಿಗೆ ಬಂತು ನೋಡ್ರಿ. ಈ ಫೋನ್ನೊಳಗನ ಚಂದ ಅಂತ ಅನ್ನಿಸ್ತದೆ ಇದು. ಲಗ್ನ ಮನೆ ಮದುವೆ ಅದು ಅಲ್ಲೇ ಇರಬೇಕು, ಇದು ಇಲ್ಲೇ ಇರ್ಬೇಕು. ಫೋನಿನ ಮೇಲೇ ಲಗ್ನ ಮದುವೆ ಅದ ಚಲೋ. ಒಟ್ಟ ಜಗಳ ಬರೋಂಗಿಲ್ಲ ರೀ. ನೀ ಇಲ್ದ್ರೆ ನಾ ಇಲ್ಲ, ನೀ ಇಲ್ದ್ರೆ ನಾ ಇಲ್ಲ ಅನ್ಕೊಂತ ಅಡ್ಡಾಡ್ತಾ ಇರ್ತಾವ. ಹಂಗೆ ಲಗ್ನ ಯಾವಾಗ ಆಗ್ತಾವ ಆದ 1 ವರ್ಷಕ್ಕನ ಮನ್ಯಾಗ 2 ಮೊಬೈಲ್ ಅದಕ್ಕೆ ಕಸ್ಕೊಂಡ ಬಿಡ್ತಾನವ. ಇದೈತಿಲ್ಲ, ನಾ ಬಂದಾಗ ಮಾತಾಡ ಕಸ್ಕೊಂಡು ಬಿಟ್ಟ. ಕರೆನ್ಸಿ ಹಾಕಂದ್ರೆ ಕರೆನ್ಸಿ ಹಾಕಂಗಿಲ್ಲ, ಇದು ಹಪ್ಪ ಅಂತೇಳಿ ಹಿಂಗೆ ಮುಖ ಮಾಡ್ಕೊಂಡು ಕುಂತಿರ್ತೈತಿ. ಲೈತ್ ನೋಡು, ಮುಂಚೆ ಎಷ್ಟು ಮಾಡ್ತಿತ್ತು. ನಾ ಕೊಡು ಅಂದಿದ್ದೆಲ್ಲ ಕೊಡಿಸ್ತಿತ್ತು. ನೀ ಹಿಂಗೆ ಹಾವೇರಿಗೆ ಬಾ, ನಾ ಹಂಗೆ ಹಾವೇರಿಗೆ ಬರ್ತೀನಿ ಅಂತಂತಂದ್ರೆ ಅಲ್ಲಿ ಬಂದು ಬಿಡ್ತಿತ್ತು. ನಾಯಿ ಕಾದಂಗೆ ಕಾಯ್ತಿತ್ತು ಬಸ್ ಸ್ಟ್ಯಾಂಡ್ನಾಗ ನಿಂತ್ಕೊಂಡು ನಾವು ಹೋಗೋ ಮಟ್ಟ. ಈಗ ಒಂದು ಮಾತು ಕೇಳವಲ್ದು, ಒಂದು ಕರೆನ್ಸಿ ಹಾಕ್ಸವಲ್ದು, ಒಂದು ಏನಾರು ತೊಂಬ ಅಂತೇಳಿ ಅಂತಂದ್ರೆ ಕೊತ್ತಂಬರಿ ಸೂಡು ಸಹಿತ ತರಲ್ದು. ಯವ್ವ ನನ್ನ ಗಂಡ ಇಷ್ಟು ಹಿಂಗೈತೆ ಅಂತಂತಂದ್ರೆ ನಾವು ಒಟ್ಟ ಮಾಡ್ಕೊತಿದ್ದಿಲ್ಲ. ಒಟ್ಟ ಮಾಡ್ಕೊತಿದ್ದಿಲ್ಲ. ಹಿಂಗಾಗಿದ್ರೆ ನಾನು ಯವ್ವ ದೊಡ್ಡ ಹಳ್ಳಕ್ಕೆ ಬಿದ್ನೆ. ಯವ್ವ ಇದು ಹಿಂಗೈತಂತ ಗೊತ್ತಿರಲಿಲ್ಲ ನನಗೆ. ಎಂತಿಂಥ ವರ ಬಂದಿದ್ವು. ಅದು ಒಂದು ದಪ್ಪ ಇತ್ತಲ್ಲ, ದಪ್ಪ ಇದ್ದರೂ ಇರ್ಲಿಕ್ಕ ಭಾಳ ಚಂದ ಇತ್ತದು. ಮುಖದಾಗ ಆಕಳು ಇದ್ದಂಗೆ ಇತ್ತು. ಅದಕ್ಕೆ ಮಾಡ್ಕೊಂಡಿದ್ನಿ ಅಂತಂತಂದ್ರೆ ನಡೀತಿತ್ತ. ಯವ್ವ ಇದು ತೆಳ್ಳಗಿತ್ತು, ಇದು ಬೆಳ್ಳಗೈತೆ ಅಂತೇಳಿ ಮಾಡ್ಕೊಂಡ್ನಿ. ಇದು ಹಿಂಗೆ ಮಾಡಾಕತ್ತೈತಿ, ಹಂಗೆ ಮಾಡಾಕತ್ತೈತಿ. ಯಾ ನಮನೆ ನೋಡ್ರಿ ಇದು ಹುಚ್ಚ, ಲಗ್ನದ ಹುಚ್ಚ. ವಿಚಿತ್ರ ಹುಚ್ಚರ ಇದು, ಲಗ್ನದ ಹುಚ್ಚ. ಅವ ಒಬ್ಬನ ಮಗ ರೀ. ಆ ಹೆಣ್ಮಗಳಿಗೆ ಒಬ್ಬನ ಮಗ ಈಳುಗಣ ಹೊಕ್ಕಿದ್ದು ರೀ. ಸಾಯಂಕಾಲ ಆದ ತಕ್ಷಣ ಈಳುಗಣ ಅಂತ ಹೊಕ್ಕವು ಗೊತ್ತೈತಿಲ್ರಿ. ಸಾಯಂಕಾಲ ಆದ ತಕ್ಷಣ 2 ಕಣ್ಣು ಕಾಣಲ್ದಂಗೆ ಆಗಿಬಿಡ್ತಿದ್ದು. ಗ್ವಾಡಿ ರೀ, ಹಿಂಗೆ ಕೈ ಆಡಿಸ್ಕೊಂತ ಅಡ್ಡಾಡ್ತಿದ್ದ. ವಯಸ್ಸಿಗೆ ಬಂದ ಮುದುಕಿ, ಗಂಡನೂ ಇರಲಿಲ್ಲ, ಮತ್ತೊಂದು ಮಗ ಮಗಳು ಏನೂ ಇರಲಿಲ್ಲ. ಒಂದು 12 ಎಕರೆ ಹೊಲ ಇತ್ತು, ಮನೆ ಇತ್ತು. ಒಂದು ಕಾಲ, ಹಳೆ ಕಾಲ. ಮಗನಿಗೆ ಒಂದು ಲಗ್ನ ಮಾಡಿದ್ರೆ ಏನಾರ ಮಾಡಿ ಮದುವೆ ಮಾಡಿಬಿಟ್ರೆ ನನ್ನ ಮನೆತನದ ವಂಶ ವೃಕ್ಷ ಹಬ್ಬತೈತಿ ಅಂತ ತಿಳ್ಕೊಂಡು ಆ ತಾಯಿ ವಿಚಾರ ಮಾಡಿದಳು. ಅದರೊಳಗೆ ಇದಕ್ಕೆ ಈಳುಗಣ್ಣು ಹೊಕ್ಕವ. ಈಳುಗಣ್ಣು ಹೋಗೋದಕ್ಕೆ ಕನ್ಯೆ ಯಾರು ಕೊಡ್ತಾರೆ? ಚಲೋರಿಗೆ ಕೊಡಂಗಿಲ್ಲ. ಈಳುಗಣ್ಣು ಹೊಕ್ಕವ ಅಂತಂದ್ರೆ ಕನ್ಯೆ ಯಾರು ಕೊಡ್ತಾರೆ? ಕೊಡಂಗಿಲ್ಲ. ಚಿಂತೆ ಮಾಡ್ತೀರಿ. ಊರಾಗ ಗೌಡ್ರಿಗೆ, ಕುಲ್ಕರ್ಣಿಯರಿಗೆ, ಹಿರಿಯರಿಗೆಲ್ಲ ಹೇಳಿ ಬಂದೋಡ್ರಿ, ಯಪ್ಪ ಏನಾರ ಮಾಡಿ ನನ್ನ ಮಗನಿಗೆ ಒಂದು ಲಗ್ನ ಮಾಡಿರಿ, ಎಂಥದರ ಇರ್ಲಿ ಲಗ್ನ ಮಾಡಿರಿ, ಏನಾರ ಮಾಡಿರಿ ಲಗ್ನ ಮಾಡಿರಿ. ಒಂದು ಕಾಲಕ್ಕೆ 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡ್ಬೇಕಂತಿತ್ತು. ಈಗ ನಡೆಯಂಗಿಲ್ಲ ರೀ. 1000 ಸುಳ್ಳು ಹೇಳಿದ್ರೆ ಒಟ್ಟ ಗೀಟಂಗಿಲ್ಲ. ಲಕ್ಷಗಟ್ಟಲೆ ಸುಳ್ಳು ಹೇಳ್ಬೇಕ್ರಿ. 1 ಲಕ್ಷಗಟ್ಟಲೆ ಸುಳ್ಳು ಹೇಳ್ಬೇಕ್ರಿ, ಅಂದ್ರೆ ಗೀಡ್ತಾವ್ರಿ. ಏನಾರ
ಪಕ್ಕದ ಮನಿದ ಜಾಗ ತೋರಿಸಿ ಇದು ಜಾಗ ನಮ್ದು ರೀ, ಮನೆ ಖರೀದಿ ಮಾಡೀವಿ, ಇನ್ನೂ ಬರೆಸ್ಕೊಂಡಿಲ್ಲ ಅಂತ ಹೇಳ್ಬೇಕ್ರಿ. ಹಾಂ, ಇಷ್ಟು ದೊಡ್ಡದೈತ್ರಿ, ಅವು ಹಳ್ಳಕ್ಕೆ ಬೀಳ್ಬೇಕ್ರಿ. ಯಾರ್ದಾರ ಒಂದು ತೆಂಗಿನ ಗಿಡ ಇದ್ದಿದ್ದು ಹೊಲ ತೋರಿಸಿದ್ದು ನಮ್ದು ರೀ, ಮನೆ ಖರೀದಿ ಮಾಡೀವಿ, ಇದು ಬರೆಸ್ಕೊಂಡಿಲ್ಲ ಅಂತ ಅನ್ಬೇಕು. ದೊಡ್ಡ ಪಾರ್ಟಿ ಐತಿ ಬಿಡು ಅಂತೇಳಿ ಅಂತಂದು ಏನಾರ ವ್ಯವಸ್ಥೆ ಮಾಡ್ತಾರೆ. ಲಕ್ಷಗಟ್ಟಲೆ ಸುಳ್ಳು ಹೇಳ್ಬೇಕು. ಅವಾಗ ಊರಾಗಿನ ಜನ ಈ ಮುದುಕಿ ಪಾಪ ಹಗಲೆಲ್ಲ ಕೇಳ್ಕೊತೈತಿ, ಏನಾರ ಮಾಡಿ ಲಗ್ನ ಮಾಡಿದ್ರಾತಂತ ತಿಳ್ಕೊಂಡು ಅಂದರು. ಊರಾಗಿನ ಜನನ ವಿಚಾರ ಮಾಡಿ ಸುತ್ತಮುತ್ತಲ ಹಳ್ಳಿ ಒಳಗೆ ಕೇಳಿದ್ರೆ ಯಾರೂ ಕನ್ಯಾ ಕೊಡಂಗಿಲ್ಲ. ಎಲ್ಲರಿಗೂ ಗೊತ್ತಿರ್ತದೆ ಇವನಿಗೆ ಇಳ್ಗಣ್ಣು ಹೋಗ್ತಾವ ಅನ್ನೋದು. ಸ್ವಲ್ಪ ದೂರಿಂದ ತರಬೇಕು ಅಂತ ತಿಳ್ಕೊಂಡು ಒಂದು 50 ಕಿಲೋಮೀಟ್ರ್ ದೂರನೊಳಗೆ ಹೋಗಿ ಒಂದು ಕನ್ಯಾ ಫಿಕ್ಸ್ ಮಾಡಿ ಸುಳ್ಳು ಹೇಳಿ ಲಗ್ನ ಮಾಡಿದ್ರಿ. ಹಗಲತ್ತ ಮುಗಿಸಿದ್ರು. ಯಾಕಂದ್ರೆ ಸಂಜೆ ಆದ್ರೆ ಮತ್ತೆ ಇಳ್ಗಣ್ಣು ಹೋಗ್ತಾವ. ಹಗಲತ್ತ ಲಗ್ನ ಮಾಡಿ ಮುಗಿಸಿದ್ರು. ಯಾದಿ ಮೇಸ್ ಯಾದಿ ಅಂತ ತಿಳ್ಕೊಂಡು ಅಲ್ಲಿ ಬೆಳಗಾವಿ ಕಡೆಗೆ ಮಾಡ್ತಾರೆ. ಹಂಗೆ ಯಾದಿ ಮೇಸ್ ಯಾದಿ ಅಂತ ತಿಳ್ಕೊಂಡು ಹಗಲತ್ತ ಮುಗಿಸಿದ ಬಳಿಕ ಆ ಹುಡುಗಿನ ಕರ್ಕೊಂಡು ಬಂದು 1 ದಿವಸ 2 ದಿವಸ ಇದ್ದಂಗೆ ಮಾಡಿ ಹೊಳ್ಳಿ ಕಳಿಸಿದ್ರಿ. ಮತ್ತು ತವ್ರ ಮನೆಗೆ ಹೋಗೋದು ಬರೋದು ಅವು ಹೊಸದಾಗಿ ಇದ್ದಾಗ 1 ವರ್ಷ ಸಿಕ್ಕಾಪಟ್ಟೆ ಇರ್ತಾವ್ರಿ. ಅವು ಸುನ್ಯ ಬಂತಂತ ಕಳಿಸ್ತಾರೆ, ಅಳಲು ಬಂತಂತ ಕಳಿಸ್ತಾರೆ, ಮತ್ತೊಂದು ಬಂತಂತ ಕಳಿಸ್ತಾರೆ, ಜಾತ್ರೆ ಬಂತಂತ ಕಳಿಸ್ತಾರೆ, ಈರಣ್ಣನ ಜಾತ್ರೆ, ಆ ಜಾತ್ರೆ ಈ ಜಾತ್ರೆ, ಒಟ್ಟು ಕರ್ಕೊಂಡು ಹೋಗೋದು ಕಳ್ಸೋದು. ಆಕೆ ಆ ಕಡೆ ತವ್ರ ಮನೆ ಕಡೆಗೆ ಹೋದಳಂದ್ರೆ ಇವ ಗಂಡನ ಹಿಂದೆ ಬ್ಯಾನ್ ಹತ್ತಾನ, ಅಲ್ಲಿಗೆ ಹೋಗ್ಕಾನ. ಮತ್ತು ಆಕೆ ಈ ಕಡೆ ಬಂದಳಂತಂದ್ರೆ ಇದು ಹಿಂದೆ ಬ್ಯಾನ್ ಹತ್ತಿ ಬರೋದು. ಅದು ಒಂಥರ ಇಲ್ಲಿ ಪುರಾಣದೊಳಗೆ ನಾಯಿ ಬರ್ತಾವಲ್ರಿ ಅವ್ರು ನಿಮ್ಮ ಕುಟ್ಟಾಗ. 2 ದಿವ್ಸಕ್ಕೆ ಹಿಂತಿನ ಕರ್ಕೊಂಡು ಹೋದ್ರಿ ತವ್ರ ಮನೆಯವರು. ಕರ್ಕೊಂಡು ಹೋದ ತಕ್ಷಣ ಈ ಇಳ್ಗಣ್ಣು ಹುಡುಗಿತ್ತಲ್ರಿ, ಇವನಿಗೆ ನಿದ್ದೆನೇ ಬರಲಿಲ್ಲ. ಹೋಗ್ಬೇಕು ಹೆಂಡತಿ ಅಂತ ರಾತ್ರಿ ಬೆಳತಾನ ವಿಚಾರ ಮಾಡಿದೆ, ಹೆಂಗೆ ಹೋಗೋದು, ನನ್ನ ಕಣ್ಣು ಒಂದು ಕಾಣಂಗಿಲ್ಲ. ರಾತ್ರಿ ಅನ್ನೋದ್ರೊಳಗೆ ಅವ್ರ ಊರಿಗೆ ಹೋಗ್ಬೇಕು, ಅವ್ರ ಊರಾಗ ವಸ್ತಿ ಮಾಡೋಕೆ ಹೋಗ್ಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣನೇ ಅವು ಇದ್ದಕ್ಕೆ ಅಂಗಳದೊಳಗೆ ಕುಳ್ಳು ಹಚ್ಕೊಂತ ಕುಂತಿದ್ದಳ್ರಿ. ಇವ ಬಡ ದೋತ್ರ ಉಟ್ಕೊಂಡು ಅಂಗಿ ಹಾಕ್ಕೊಂಡು ಕೊಳ್ಳಾಗ ಒಂದು ವಸ್ತ್ರ ಹಾಕ್ಕೊಂಡು ಕೈ ಚೀಲ ಹೊಡ್ಕೊಂಡು ಹೊಂಟ ಬಿಟ್ಟಾನ. ಅವು ಹಿಂಗೆ ನೋಡ್ತು, ಯಪ್ಪ ಎಲ್ಲಿ ಹೊಂಟಿ ಅಂತ ತಿಳ್ಕೊಂಡು ಕೇಳಿದಳು. ಅವಾಗ ಇವ ತಲೆ ತೋರಿಸ್ಕೊಂತ, ಯಾವ ಬೇ ಅಲ್ಲಿ ಹೊಕ್ಕಿನ ಬೇ ಅಂತೇಳಂತಂದ. ಅಲ್ಲಿ ಅಂದ್ರೆ ಎಲ್ಲೇ ಅಂತೇಳಂತಂದಳು ಅವ್ವ. ಅಲ್ಲಿವೇ ಅಂತೇಳಂತಂದ. ಅದ ಅಲ್ಲಿ ಅಂದ್ರೆ ಎಲ್ಲಿ, ನೀನು ಹೆಂಡ್ತಿ ಊರಿಗೇನ? ಹ್ಞೂ ಅಂತೇಳಂತಂದ. ಅಲ್ಲಿ ಹೋಗಿ ಏನು ಮಾಡ್ತಿ, ಕಣ್ಣಿಲ್ಲ ಮಣ್ಣಿಲ್ಲ. 6 ಗಂಟೆ ಆತಂತಂದ್ರೆ ಕಣ್ಣು ಕಾಣಂಗಿಲ್ಲ. ಆ ಕಣ್ಣು ಕಾಣಲ್ದಂಗೆ ಅಲ್ಲಿ ಹೋಗಿ ಕಣ್ಣು ಕಾಣಂಗಿಲ್ಲ ಹುಡುಗಗೆ ಅಂತ ಗೊತ್ತಾತಂತಂದ್ರೆ 3 ದಿವಸ ಆತ ಲಗ್ನ ಆಗಿ ಕಳಿಸ್ಲಿಕ್ಕಿಲ್ಲ ಹುಡುಗಿನ. ಸುಮ್ಮನಿರು, ಒಂದು ಮಗು ಆಗ ಮಟ್ಟ ಒಂದಿಷ್ಟು ಇಲ್ಲೇ ಇರು, ಗೊತ್ತಾಗಲ್ದಂಗೆ ನೋಡ್ಕೋಬೇಕು ಅಂತ ತಿಳ್ಕೊಂಡು ತಾಯಿ ಇದ್ದಕ್ಕೆ ಬುದ್ಧಿ ಹೇಳಿದಳು. ಇಲ್ಲ ಬೇ ನಾ ಹೋಗ್ಬೇಕಂತೇಳಿ ತಯಾರಾಗಿನ ಹೋಗ್ತೀನಿ, ಒಂಚೂರು ಹೋಗಿ ಹಿಂಗೆ ಮುಖ ನೋಡಿ ಬಂದ್ಬಿಡ್ತೀನಿ ಅಂತಂದ. 20 ವರ್ಷ ತಾಯಿ ಸಾಕಿರ್ತಾಳ್ರಿ. ಆ ತಾಯಿ ಮುಖ ನೋಡಾಕ ಟೈಮ್ ಉಳಿಯಂಗಿಲ್ರಿ. ಲಗ್ನ ಆದ ಬಳಿಕ ಹೆಂಡತಿ ಮುಖ ಅಷ್ಟು ಇಂಪಾರ್ಟೆಂಟ್ ಆಗ್ತದೆ ನಮ್ಮ ಹುಡುಗರಿಗೆ. ಹೋಗಕ್ಕೆ ತಯಾರಾದ ಆಕಿ ಕುಂಡ್ರಿಸಿ ಬುದ್ಧಿ ಹೇಳಿದಳು, ಹಂಗಲ್ಲ ತಮ್ಮ, ವಿಚಾರ ಮಾಡು ಸ್ವಲ್ಪ. ಯಾಕಂತಂತಂದ್ರೆ ಅಪರೂಪಕ್ಕೆ ಕನ್ಯಾ ಸಿಕ್ಕೈತಿ, ನಿಂದು ಇಳ್ಗಣ್ಣು ಹೊಕ್ಕೈತಂತ ಅವ್ರಿಗೆ ಗೊತ್ತಿಲ್ಲ. ಇವತ್ತಿನವರೆಗೂ ಗೊತ್ತಾತಂತಂದ್ರೆ ಅವ್ರು ಕಳಿಸ್ಲಿಕ್ಕಿಲ್ಲ. ಬಾಳೆ ಮೂರ ಬಟ್ಟಿ ಆತಂತಂದ್ರೆ ಮನೆಗೆ ಮತ್ತೆ ಕನ್ಯಾ ಬರಲಿಕ್ಕಿಲ್ಲ. ಮತ್ತು ನಿಂದು ಲಗ್ನ ಆಗಲಿಕ್ಕಿಲ್ಲ. ಲಗ್ನ ಆಗಲಿಲ್ಲ ಅಂತಂತಂದ್ರೆ ನಮ್ಮ ಮನೆ ಒಳಗೆ 12 ಎಕರೆ ಹೊಲ, ಈ ಮನೆಗೆ ವಾರಸದವ್ರು ಯಾರು ಇರ್ತಾರ ತಮ್ಮ ಅಂತ ತಿಳ್ಕೊಂಡು ಕುಂಡ್ರಿಸಿ ಬುದ್ಧಿ ಹೇಳಿದ್ರೆ ನಾವೇನು ಕೇಳಿಲ್ಲ. ಇಲ್ಲಿ ಬೇ ಏನಾಗಂಗಿಲ್ಲ, ನಾ ಎಲ್ಲ ಮ್ಯಾನೇಜ್ ಮಾಡ್ತೀನಿ, ಹಿಂಗೆ ಹೋಗ್ತೀನಿ ಹಿಂಗೆ ಬರ್ತೀನಿ ಅಂತಂತಂದವ. ಅಂದವನ ಹೇಳವ. ಎದ್ದ ತಕ್ಷಣ ಆಕಿ ಕಚ್ಚಿ ಹಿಡಿದು ಜಗ್ಗಾಕಿ ಕುಂಡ್ರವ. ಮತ್ತೆ ಎದ್ದು ನಿಂದ್ರವ, ಜಗ್ಗಾಕಿ ಕುಂಡ್ರವ. ಮತ್ತೆ ಬುದ್ಧಿ ಹೇಳಾಕಿ 1 ತಾಸು ಹೇಳಿದ್ರು ನಾವೇನು ಬಗ್ಲಿಲ್ಲ. ಹಂಗಾರ ತಡಿ ಅಂತಂತೇಳಿ ಒಳಗೆ ರೊಟ್ಟಿ ಗಿಟ್ಟಿ ಮಾಡಿಟ್ಟಿದ್ದಳು, ಕಟ್ಟಿ ಪಲ್ಯ ಇಟ್ಟು ದಾರಿ ಒಳಗೆ ಎಲ್ಲರೇ ಹೊಟ್ಟೆ ಹಸಿತಂತಂದ್ರೆ ಊಟ ಮಾಡು, ಹೊತ್ತು ಮುಳುಗೋದ್ರೊಳಗೆ ಮನೆಗೆ ಹೋಗ್ಬೇಕು, ನೀನು ಇಳ್ಗಣ್ಣು ಬಂದಿದ್ದು ಒಟ್ಟ ಗೊತ್ತಾಗಬಾರ್ದು ನೋಡು ಅವ್ರ ಮನ್ಯಾಗ ಅಂತ ತಿಳ್ಕೊಂಡು ಹೇಳಿ ಬುದ್ಧಿ ಹೇಳಿ ಕಳಿಸಿದೋಡ್ರಿ. ಆಯ್ತಂತೇಳಿ ಬಂದ, ಬಡ್ಡ ಬಂದ. ಇನ್ನೊಂದು 5 ಕಿಲೋಮೀಟ್ರ್ ಉಳ್ಕೊಂಡಿತ್ತು ಊರ. ಅಷ್ಟು ಸ್ಪೀಡ್ ಬಂದಿದ್ದ. 4 ಗಂಟೆ 3 ಗಂಟೆ ಅನ್ನೋದ್ರೊಳಗೆ ಊರು ಮುಂದೆ ಬಂದಿದ್ದ. ಅಲ್ಲಿ ಬಂದು ಊರು ಹೊರಗೆ ಒಂದು ತ್ವಾಟದೊಳಗೆ ಒಂದು ವಿಶಾಲವಾದಂಥ ಗಿಡ, ಒಂದಿಷ್ಟು ನೀರಿತ್ತು, ಒಂದಿಷ್ಟು ಊಟ ಮಾಡಿ ಹೊಟ್ಟೆ ಹಸದೈತಿ. ಊಟ ಮಾಡಿ ಏನು ಭಾಳ ದೂರ ಇಲ್ಲ, ಇನ್ನೊಂದು 5 ಕಿಲೋಮೀಟ್ರ್ ಉಳ್ಕೊಂಡಿರ್ಬೇಕು. ಊಟ ಮಾಡಿ ಆರಾಮ್ ಹೋದ್ರಾತಂತ ತಿಳ್ಕೊಂಡು ಹೇಳಿ ಊಟ ಮಾಡ್ದ.
ದಣದಿದ್ದ ನಡ್ಕೊತ ಬಂದು ಸ್ವಲ್ಪ ಜೋಂಪು ಬಂದಂಗೆ ಬಂತು. ಹಿಂಗೆ ನೋಡ್ದ ಸೂರ್ಯ ಇನ್ನೂ ಇಲ್ಲಿದ್ದ, ಅಲ್ಲಿ ಮಟ್ಟ ಹೋಗಕ್ಕೆ ನಡಿತೈತಿ ಅಂತ ತಿಳ್ಕೊಂಡು ಅಂದು ಹಾಗೆ ಮಲ್ಕೊಂಡು ನಿದ್ದೆ ಹತ್ತಿ ಬಿಡ್ತ್ರಿ. ಕೊನೆಗೆ ಸೂರ್ಯ ಮುಳುಗೋ ಟೈಮ್ ರೀ, 6 ಗಂಟೆ ಸಮಯ. ಸೂರ್ಯ ಮುಳುಗೋ ಟೈಮಿಗೆ ಅವನಿಗೆ ಎಚ್ಚರ ಆಯ್ತು. ಎದ್ದವನ ಗಡಬಡಿಸಿ ಕಚ್ಚಿ ತುರುಕದವನ ಓಟ. ಹೆಂಡತಿ ಊರ ಕಡೆಗೆ ಹೊಂಟ ಓಟ ಬಿದ್ದ. ಕೆಲಸ ಕೆಡ್ತೈತಿ, ಸೂರ್ಯ ಮುಳುಗ್ತಂತಂದ್ರೆ ನನ್ನ ಈಳ್ಗಣ್ಣು ಹೊಕ್ಕಾವ, ಈಳ್ಗಣ್ಣು ಹೋತು ಅಂತಂದ್ರೆ ಅಡವಿ ಒಳಗನ ಅಡವಿ ಪಾಲು ಆಗ್ಬೇಕಾಕೈತಿ ಅಂತ ತಿಳ್ಕೊಂಡು ಓಡ್ದ. ಊರು ಮುಂದೆ ಹಿಂಗೆ ಇನ್ನೇನು ಪ್ರವೇಶ ಮಾಡ್ಬೇಕು. ಈಗ ಗುಯಿಲ್ಗೊಂದಿ ಪ್ಲಾಟ್ ಐತಲ್ರಿ, ಹಂಗೆ ನೀರ್ಲಿಗೆ ಹಂಗೆ ಊರ ಅಲ್ಲಿ ಮಟ್ಟ ಬಂದಾಗ ದಾರಿ ಒಳಗನ ಅವನಿಗೆ ಗೊತ್ತಿಲ್ಲ, ಹೊಸ ಬೀಗ್ತಾನೆ ನೋಡ್ರಿ. ದಾರಿ ಒಳಗನ ಅತ್ತಿ ಮಾವಂದು ಹೊಲ ರೀ. ಮಾವಿದ್ದವ ಎತ್ತ ಮೇಯ್ಸಕತ್ತಿದ್ದ. ಅತ್ತಿದ್ದಕ್ಕೆ ಒಂದು ಎಮ್ಮೆ ಕಟ್ಟಿದ್ದಳು, ಎಮ್ಮೆ ಮೇಯ್ಸಕತ್ತಿದ್ದು. ಅತ್ತಿದ್ದಕ್ಕೆ ಲಕ್ಷ ಹಿಂಗೆ ದಾರಿ ಕಡೆಗೆ ಹೋತು. ಇವ ಬಡ ಹೊಂಟಿದ್ದ. ನೋಡಿದಕ್ಕಿನ ಗಂಡಗೆ ಹೇಳಿದಳು, ರೀ ನಿಮ್ಮ ಹಳೆಯ ರೀ ಅಂತಂದು. ಮಾವ ಕೂಗ್ದ, ಹಳೆ ಅಂದ್ರ ಇಲ್ಲೇ ಇದೀವಿ ಬರ್ರಿ ಅಂತ ತಿಳ್ಕೊಂಡು ಕೂಗ್ದ. ಮತ್ತು ನೀವು ಯಾರ್ರೀ ಎದ್ದು ಬಂದಿರಿ? ನಿಮಗಲ್ಲ ಅದು ಕತ್ತಿ ಒಳಗಿಂದ. ಬರ್ರಿ ಇಲ್ಲಿ ಅಂತ ತಿಳ್ಕೊಂಡು ಕರೆದ ತಕ್ಷಣನೇ ಧೈರ್ಯ ಬಂತ್ರಿ. ಅಬ್ಬಾ ಇಲ್ಲೇ ದಾರ್ಯಾಗ ಅದಾರಲ್ಲ, ಇನ್ನೇನು ಬಿಡು, ಅತ್ತಿ ಮಾವ ಇಲ್ಲೇ ದಾರ್ಯಾಗ ಅದಾರ ಅಂತಂತಂದ್ರೆ ಮನೆ ಮುಟ್ಟದಂಗೆ ಅಂತ ತಿಳ್ಕೊಂಡು ಅಂದು ಮತ್ತೆ ಹಿಂಗೆ ಕುಣ್ಕೊಂತ ಬಂದ. ಆರಾಮಿದ್ದೀರೇನ? ಇದೇನ್ರಿ ಹೊಲ, ಏನು ಬಿತ್ತೀರಿ, ಏನು ಮಾಡೀರಿ ಅಂತ ತಿಳ್ಕೊಂಡು ನಿಂತ್ಕೊಂಡ. ಯಾಕ್ರಿ ಅಷ್ಟೊಂದು ಅವಸರದೊಳಗೆ ಹೊಂಟಿರಲ್ಲ? ಇಲ್ರಿ, ಮತ್ತು ಮನೆಗೆ ಹೋಗ್ಬೇಕಾಗಿತ್ತು, ಅದಕ್ಕೆ ಹೊಂಟಿದ್ದೆ, ನನಗೂ ಗೊತ್ತಿಲ್ಲ, ಹೊಸ ಬೀಗ್ತಾನ ಅಂತ ತಿಳ್ಕೊಂಡು ಹಿಂಗೆಲ್ಲ ಮಾತಾಡ್ಕೊಂತ. ಯಾಕಂತಂದ್ರೆ ಅತ್ತಿ ಸಿಕ್ಕಳು ಅಂತೇಳಂತಂದ್ರೆ ಆನಂದ ರೀ ಹಳ್ಯಾಗ. ಯಾಕಂತಂದ್ರೆ ಹಳ್ಯಾಗ ಅತ್ತಿ ಮರಳಂತ, ಕತ್ತಿಗೆ ಕರಿಕೆ ಮರಳಂತ, ಕರ್ಕಿಗೆ ಕತ್ತಿ ಮರಳಂತ, ಹಳ್ಯಾಗ ಅತ್ತಿ ಮರಳಂತ. ಹಾಗಾಗಿ ಹಳ್ಯಾಗ ಸಿಕ್ಕ ತಕ್ಷಣನೇ ಅತ್ತಿಗೂ ಭಾಳ ಖುಷಿ ಆಯ್ತು, ಹೊಸ ಬೀಗ್ತಾನ ಅಂತ ತಿಳ್ಕೊಂಡು ಅವನು ಭಾಳ ಚಂದ ಮಾತಾಡಿಸಿದಳು. ಅವನು ಭಾಳ ಚಂದ ಮಾತಾಡಿಸುವಂತ ಅಡ್ಡಾಡದ. ಇನ್ನೇನು ಅತ್ತಿ ಸ್ಯಾರಿಗೆ ಹಿಡ್ಕೊಂಡು ಊರು ಮುಡ್ತೀನಿ ಅಂತ ತಿಳ್ಕೊಂಡು ಅಂದು ಈಳ್ಗಣ್ಣು ಹೋದ್ರೆ ಏನಾಗಬೇಕಾಗೈತೆ ಅಂತ ತಿಳ್ಕೊಂಡು ಅಂದು ಆನಂದವಾಗಿದ್ದ. 6:30 ಒಂದು ಅರ್ಧ ತಾಸು ಮಾತಾಡಿಸಿದ್ರಿ. 6:30 ಹಾಂಗೆ ಮಬ್ಬು ಗತ್ತಲಾಗ ಕತ್ತಿತ್ತು. ಆವಾಗ ಅತ್ತಿದ್ದಕ್ಕೆ ಏನಂದಳು, ಹಳೆಯರ ಭಾಳ ದೂರ್ಲಿಂದ ನಡ್ಕೊಂಡು ಬಂದಿರಿ, ನಿಮ್ಮೂರ್ನು ದೂರ ಐತಿ, ಎಮ್ಮೆ ಹಾಲು ಹಿಂಡ್ತೈತಿ, ಹೊಡ್ಕೊಂಡು ಮನೆಗೆ ಹೋಗ್ರಿ, ಮನ್ಯಾಗ ಮಗಳು ಒಬ್ಬಾಕಿನೇ ಅದಾಳ ಅಂತ ಹೇಳಿಬಿಟ್ಟೋಡ್ರಿ. ಆಗಂಗಿಲ್ರಿ ಅತ್ಯಾರ, ನಾವು ಹೋಗಕ್ಕೆ ಆಗಂಗಿಲ್ರಿ, ಈಗ ಈಳ್ಗಣ್ಣು ಹೋಗೋ ಟೈಮ್ ಅಂತ ತಿಳ್ಕೊಂಡಂತಂದ್ರೆ ಅದು ಗೊತ್ತಾಗಿಬಿಡ್ತೈತೆ ಅವ್ರಿಗೆ. ಮತ್ತು ಫಜೀತ್ ಇಡ್ತೈತಿ, ಏನು ಅನ್ನಕ್ಕೆ ಬರಂಗಿಲ್ಲ. ಹ್ಞೂನ್ರಿ ಅಂತೇಳಂತಂದ. ಅದು ಎಮ್ಮಿನ ದಾರಿಗೆ ಹೊಡ್ಕೊಂಡು ಬಂದ. ನಾ ಏನೋ ಅಂದ್ಕೊಂಡಿದ್ದೆ, ಅತ್ತಿ ಸ್ಯಾರಿಗೆ ಹಿಡ್ಕೊಂಡು ಮನೆ ಮುಟ್ಟಬೇಕಂತೇಳಂತಂದ್ರೆ ಎಮ್ಮಿ ಬಾಲ ಹಿಡ್ಕೊಂಡು ಮನೆ ಮುಟ್ಟೋ ಪರಿಸ್ಥಿತಿ ಬಂತಲ್ಲ ಅಂತ. ಇದು ಮೊದಲ ಎಮ್ಮಿ. ಇದು ಎಮ್ಮಿ ಸೀದಾ ಮನೆಗೂ ಹೋಗಂಗಿಲ್ಲ. ಇದ್ರವನ ಮತ್ತೆ ಎಲ್ಲಿ ದಾರಿ ಬಿಟ್ಟು ನನ್ನ ಎಲ್ಲಿ ಕರ್ಕೊಂಡು ಹೋಗ್ತೈತು ಅಂತ ಹೆದರಿಕಿರಿ ಅವನಿಗೆ. ಈಗ ಸೀದಾ ಮನೆಗೆ ಹೋಗ್ಬೇಕು ಅಂತ ತಿಳ್ಕೊಂಡು ಎಮ್ಮಿ ಬಾಲ ಹಿಡ್ಕೊಂಡು ಅದಕ್ಕೆ ಎಮ್ಮಿಗೆ ಒಂದು ಕೋಲ್ ತೊಗೊಂಡು ಹೊಡ್ಕೊ ಅಂತ ಹೊಂಟ. ಊರು ಮುಂದೆ ಇನ್ನೊಂದು ಚೂರು ಇತ್ತು ರೀ, ಈ ದವಾಖಾನೆ ಐತಿರಲ್ರಿ, ಅಂತಲ್ಲಿ ಬಂದ ತಕ್ಷಣ ಈಳ್ಗಣ್ಣು ಹೋಗಿಬಿಟ್ಟು ರೀ, ಕಣ್ಣು ಎರಡು ಕಾಣಲ್ದಂಗೆ ಅದು. ಎಮ್ಮಿ ಡುಬ್ಬನ ಆಸರ ಹಿಂಗೆ ಹಿಡ್ಕೊಂಡು ಹೊಂಟ. ಅದಕ್ಕೆ ಎಮ್ಮಿ ಹಿಂಗೆ ಇರ್ತೈತೆ ರೀ, ನೆಟ್ಟಿಗೆ ಹೊಡೆದ್ರೆ ಸೀದಾ ಮನೆಗೆ ಹೋಗ್ತೈತೆ ರೀ. ನೆಟ್ಟಿಗೆ ಹೊಡಿಲಿಲ್ಲ ಅಂತಂತಂದ್ರೆ ಅದು ಮತ್ತೆ ಗೊಬ್ಬರ ಮೇಯಕ್ಕೆ ಹೋಗ್ತೈತೆ ರೀ ಸೈಡ್ ಹಚ್ಚಿ. ಅದು ಊರು ಮುಂದೆ ಹಾಳು ಮನೆ ಇತ್ತು ರೀ. ಆ ಹಾಳು ಮನೆ ಒಳಗೆ ಎಲ್ಲರೂ ಚರಿಗೆ ತೊಗೊಂಡು ಹೋಗ್ತಿದ್ರು. ಇದಕ್ಕೆ ಎಮ್ಮಿಗೆ ಅದ್ರ ಲಕ್ಷ್ಯ ಆತು, ಆ ಕಡೆಗೆ ಹೊಳತು. ಇವ ವಿಚಾರ ಮಾಡಿದೆ, ಇದು ನೆಟ್ಟಿಗೆ ಮನೆಗೆ ಹೊಂಟೈತೆ ಅಂತ ತಿಳ್ಕೊಂಡು, ಕಣ್ಣ ಕಾಣಂಗಿಲ್ಲಲ್ಲ, ನೆಟ್ಟಿಗೆ ಮನೆಗೆ ಹೊಂಟೈತೆ ಅಂತ ತಿಳ್ಕೊಂಡು ಅದು ಎಮ್ಮೆ ಬಾಲ ಹಿಡ್ಕೊಂಡು ಸೀದಾ ಅದ್ರ ಹಿಂದೆ ಹೋದ ಬಳಿಕ ಅದು ಹಳೆ ಮನೆ ರೀ. ಹಗೆ ಮನೆ ಒಳಗೆ ಹಗೆ ಇದ್ದು ಒಂದು ಹಗೆದ ಬಾಯಿ ತೆರೆದಿತ್ತು. ಆ ಹಗೆನ ದಾಟಿ ತಿನ್ಕೊಂತ ಅದು ಮೇಯ್ಕಂತ ಎಮ್ಮೆ ಮುಂದೆ ಹೋತ್ರಿ. ಇವನ ಕಾಲು ಎತ್ತಿ ಹಿಂಗಿಟ್ಟು ಹಗೆದು ದಪ್ಪಂತ ಬಿದ್ದ. ಇವನಿದು ಎಮ್ಮೆ ಘಾತ್ ಮಾಡ್ತಲ್ಲ, ದಾರಿ ಬಿಟ್ಟೈತಿ ಅಂತ ಅವಾಗ ಗೊತ್ತಾತು. ಒಳಗೆ ಗೊಮ್ಮನ ಕತ್ತಿತ್ತು ರೀ. ಎಲ್ಲರೂ ಹಗೆ ದಂಡಿಗೆ ಹೋಗಿ ಕುಂತು ಬಂದಿದ್ರು. ಗೊಮ್ಮನ ಕತ್ತಿತ್ತು. ಇವನು ಹೆಂಗೆ ದೊಡ್ಡ ಹಾಗ್ಯಾರ ಹಿಂಗೆ ಕೈ ಮಾಡ್ತಾನೆ, ಬಾಯಿನ ಸಿಗವಲ್ದು, ಹೊರಗೆ ಹೆಂಗೆ ಬರೋದು, ಹೆಂಗೆ ಮನೆಗೆ ಹೋಗೋದು. ಅತ್ತಿಗೆ ಗೊತ್ತಾತು, ಮಾವಿಗೆ ಗೊತ್ತಾತು ಅಂತಂದ್ರೆ ನನ್ನ ಏನು ಉಳಿಸಂಗಿಲ್ಲ ಅವರು.
ನಮ್ಮವ್ವ ಎಂಥ ಚಂದ ಹೇಳ್ತು ಬರಬೇಕಾದ್ರೆ ಕೈಯಾಗ ಕಡ್ಡಿ ಕೊಟ್ಟು ಗದ್ದ ತುಟಿ ಹಿಡಿದು ಹೇಳ್ತು ಹೋಗಬೇಡ ಮಗ ಹೊಸ ಬೀಗ್ತಾನ ಅವ್ರು ನಾಳೆಗೆ ಗೊತ್ತಾತಂತಂದ್ರೆ ನಮ್ಮ ಮಗಳು ಕಳಿಸ್ಲಿಕ್ಕಿಲ್ಲ ಅಂತ ತಿಳ್ಕೊಂಡು ಎಲ್ಲ ಹೇಳ್ತ ನಾ ಕೇಳಿಲ್ಲ ನಮ್ಮ ಅವ್ವನ ಮಾತು ಬಂದುಬಿಟ್ಟು ಇಲ್ಲಿ ಹಗ್ಯಾದಾಗ ಬಿದ್ದೀನಿ ಮುಂದೆ ಹೆಂಗೆ ಅಂತ ಬಡಬಡಿಸ್ಕೊಂತ ಕೂತ್ಕೊಂತ್ರಿ. ಅತ್ತಿ ಮಾವ ಮನೆ ಹೊಲದಲ್ಲಿಂದ ಮನೆಗೆ ಬಂದರು, ಹುಲ್ಲಿನ ಹೊರಿ ಒಗದ್ರು, ಕಟ್ಗೆ ಹೊರಿ ಒಗದ್ರು, ಅದನ್ನ ಎತ್ಗಳು ಕಟ್ಟಿದ್ರು. ಆಮೇಲಿಂದ ಎಮ್ಮೆ ಬಂದು ಮನೆ ಮುಂದೆ ನಿಂತ್ಕೊಂಡೈತ್ರಿ. ಅದ್ರದ್ದೇನು ಇಳ್ಗಣ್ಣಿಲ್ಲ ಏನಿಲ್ಲ, ಸೀದಾ ಬಂದೈತೆ, ಅದು ಎಲ್ಲ ಮುಗಿಸೇ ಬಂದೈತೆ. ಅದು ಮಗಳಿಗೆ ಕೇಳಿದಳು, ಅತ್ತಿದ್ದ ಅವು ಇದ್ದಕ್ಕೆ, ಯವ್ವ ಹಳೆಯ ಬಂದಿದ್ರಲ್ಲ ಎಲ್ಲಿ ಅದಾರ ಅಂತ ತಿಳ್ಕೊಂಡು ಕೇಳಿದಳು. ಆಕಿ ಅಂದಳು, ಹೋಗ ಎಲ್ಲಿಂದ ಹಳೆಯ ಬಂದೇ ಇಲ್ಲ ಅಂತಂದಳು ಆಕಿ. ಹಾಂ, ಮುಂಚೆನೇ ಕಳಿಸಿವಲ್ಲ, ಎಮ್ಮೆ ಹೊಡೆದು ಕಳಿಸಿದ್ವಿ, ಮತ್ತು ಎಮ್ಮೆ ತೊಗೊಂಬಂದಾರಲ್ಲ. ಇಲ್ಲ ಎಮ್ಮೆ ಒಂದ ಬಂದೈತೆ, ಹಳೆ ಬಂದಿಲ್ಲ ಅಂತಂದಳು. ಯಾರ ಪರಿಚಯ ಇದ್ದಿರ್ಬೇಕು ಊರಾಗ, ಅವ್ರ ಮನೆಗೆ ಹೋಗಿರ್ಬೇಕು ಅಂತ ಮುದುಕಿ ತಿಳ್ಕೊಂತ್ರಿ. ಅವ ಬರೋದ್ರೊಳಗೆ ಒಂದಿಷ್ಟು ಶಾವಿಗೆ ಬಸದು, ಒಂದಿಷ್ಟು ಹಾಲು ಕಾಸಿ, ಒಂದಿಷ್ಟು ತುಪ್ಪ ಕಾಸಿ, ಕೆಂಪು ಸಕ್ಕರೆ, ಮೊರ ಸಕ್ಕರೆ, ಅದು ಇದು ಎಲ್ಲ ರೆಡಿ ಮಾಡಿ ಇಟ್ಟಳ್ರಿ. ರಾತ್ರಿ 9 ಗಂಟೆ ಅಂದ್ರೂ ಹಳೆಯಂದು ಸುದ್ದಿನೇ ಇಲ್ರಿ. ಎಲ್ಲಿ ಹೋತ, ಯಾರ ಮನೆಗೆ ಹೋಗಿ ಕುಂತಾನು ಅಂತ ತಿಳ್ಕೊಂಡು ಈಕಿ ಕರ್ಕೊಂಡು ಬರ್ತೀನಿ ತಡಿ ಅಂತ ತಿಳ್ಕೊಂಡು ಅಂದು ಆತ್ತಿದ್ದಕ್ಕೆ ಊರಾಗ ಹುಡುಕ್ಯಾಡಕ್ಕೆ ಬಂದಳು. ನಮ್ಮ ಮಳೆಯನ್ನು ನೋಡಿರೇನ್ರಿ, ನಮ್ಮ ಮಳೆಯನ್ನು ಎಲ್ಲಿ ಹುಡುಕ್ಯಾಡಿದ್ರು ಸಿಗಲೇ ಇಲ್ಲ. ಕೊನೆಗೆ ಯಾರೋ ಒಬ್ಬರು ಹೇಳಿದ್ರು, ಎಮ್ಮೆ ಬಾಲ ಹಿಡ್ಕೊಂಡು ಹಿಂಗೆ ಹೋದಂಗೆ ಆತು ನೋಡಿ ಹಾಳು ಮನೆ ಕಡೆಗೆ. ಅಲ್ಯಾಕೆ ಹೊಕ್ಕಾರ, ಎಲ್ಲರೂ ಚರ್ಗಿ ತೊಗೊಂಡು ಹೊಕ್ಕಾರ, ಇವ ಯಾಕೆ ಅಲ್ಯಾಕೆ ಹೊಕ್ಕಾನ ಅಂತ ತಿಳ್ಕೊಂಡು ಲಾಟನ್ ಹಿಡಿದಿದ್ದಳ್ರಿ. ಲಾಟನ್ ತೊಗೊಂಡು ಹೋಗೋದ್ರೊಳಗೆ ಇವಾಗ ಗುಯಿ ಮಾಡ್ಕೊತ ಕುಂತಿದ್ದ, ಅಲ್ಲಿ ಗೊಣಕ್ಕು ಅಂತ ಕುಂತಿದ್ದ. ಅದ್ರೊಳಗೆ ಮ್ಯಾಲ ಬರಾಕನು ದಾರಿ ಇಲ್ಲ, ಕಣ್ಣು ಕಾಣವಲ್ಲು. ಈಕೆ ಇಲ್ಲಿ ಯಾರೋ ಗುಯಿ ಅಂತಾರಲ್ಲ ಅಂತ ತಿಳ್ಕೊಂಡಂದು ಆ ಹಗೆದ ಬಾಯಿಗೆ ಹಿಂಗೆ ಲಾಟನ್ ಬಿಟ್ಟು ನೋಡಿದಳ್ರಿ. ಇವ ಹಳೆಯನ, ಅಯ್ಯ ಹಳೆಯರ ಇಲ್ಲೇನು ಮಾಡಕತ್ತೀರಿ ಅಂತ ತಿಳ್ಕೊಂಡು ಕೇಳಿದಳು. ತೋ ಇವನು ನನ್ನ ಕರ್ಮ ಅಂದವ ಮನಸ್ಸಿನೊಳಗೆ ಹಣಿ ಬಡ್ಕೊಂಡ, ನನ್ನ ಕರ್ಮ ಹೋಗಿ ಹೋಗಿ ಬ್ಯಾರೆಯವ್ರ ಕೈಯಾಗ ಸಿಗೋ ಬದಲಿ ನಮ್ಮ ಅತ್ತಿ ಕೈಯಾಗ ಸಿಗಬೇಕಾ, ಇದೆಯಂತ ಫಜಿತಿ, ಏನಾರ ಐಡಿಯಾ ಮಾಡಬೇಕು ಅಂತ ತಿಳ್ಕೊಂಡು, ಅತ್ಯಾರ ಇಲ್ರಿ ನಾನು ನಮ್ಮವ್ವ ಹೇಳಿ ಕಳಿಸ್ಯಾಡ್ರಿ, ನಮ್ಮೂರಾಗ ನಮ್ದೇನು ಅದು ಹಿತ್ತಲ ಜಾಗ ಐತಲ್ರಿ, ಒಂದು ಚಲೋದ ಮನೆ ಕಟ್ಟಿಸ್ಬೇಕಂತಂದಾಡ್ರಿ, ಅಲ್ಲೊಂದು 2 ಹಗೆ ಮಾಡ್ಬೇಕಂತಂದಾಡ್ರಿ, ಅದಕ್ಕೆ ವಾಸ್ತು ಪ್ರಕಾರ ಹಗೆ ಇದ್ದು ಅಂತಂದ್ರೆ ಅಳತಿ ಮಾಡ್ಕೊಂಡು ಬಾ ಅಂತಂದಾಳ. ಅದಕ್ಕೆ ಅಳತಿ ಮಾಡಾಕತ್ತೀನಿ ರೀ ಅಂದ ಮಗ ಇವ. ಅಯ್ಯ ನಮ್ಮ ಮನ್ಯಾಗನ ಹಾಗೆ ಅದಾವ ಬರ್ರಿ ಅಂತ ತಿಳ್ಕೊಂಡಂತಂದು ಅವನ ಮ್ಯಾಲ ಕೈ ಹಿಡ್ದು ಎಪ್ಪಿಸ್ಕೊಂಡ್ರಿ, ಮೂಗು ಹಿಡ್ಕೊಂಡು ಹೊಲಸು ನಾರಕತ್ತಿದ್ದ. ಬೀಳದ ಅಂತಲ್ಲಿ ಬಿದ್ದಾನ. ಕರ್ಕೊಂಡು ಮನೆಗೆ ಬಂದೋಡ್ರಿ, ಬಿಸಿ ನೀರು ಕಾಸಿ ಸ್ನಾನ ಮಾಡಿಸಿ ತನ್ನ ಗಂಡನ ದೋತ್ರ ಕೊಟ್ಟು ಒಂದು ಬನೀನು ಕೊಟ್ಟು ಕುಂಡ್ರಿಸಿದಳ್ರಿ. ಹಿಂಗೆ ಕುತ್ಕೊಂಡ, ಕಣ್ಣು ಕಾಣ್ತಿದ್ದಿಲ್ಲ ಪಾಪ ಅದಕ್ಕೆ, ಇಳ್ಗಣ್ಣು ಹೋಗಿದ್ದು. ಹಿಂಗೆ ಕುತ್ಕೊಂಡ ಒಂದು ತಾಟಿಟ್ಟಳು, ಗಂಡಗೆ ಕುಂಡ್ರಿಸಿದಳು, ತನ್ನ ಗಂಡು ಮಕ್ಕಳನ್ನ ಕುಂಡ್ರಿಸಿದಳು. 2 ಗಂಡು ಮಕ್ಕಳಿದ್ರು, ಗಂಡು ಮಕ್ಕಳನ್ನ ಕುಂಡ್ರಿಸಿದ್ರು. ಆಗಿನ ಕಾಲ್ರಿ ಸಾಲ್ಕು ಊಟಕ್ಕೆ ಕುತ್ಕೊಂಡ್ರು. ಊಟಕ್ಕೆ ಕುತ್ಕೊಂಡ ತಕ್ಷಣವೇ ತಾಟ್ನೊಳಗೆ ಮೊದಲು ಶಾವಿಗೆ ತೊಗೊಂಬಂದು ನೀಡಿದಳ್ರಿ. ಆ ನಂತರ ಹಾಲು ತೊಗೊಂಬಂದು ನೀಡಿದರು ಎಲ್ಲರಿಗೆ. ಹೆಂಗೆ ಹಾಲು ತೊಗೊಂಬಂದು ನೀಡ್ಕೊಂತ ಹೋಗೋದ್ರೊಳಗನ ಅದು ಮನೆಯಾಗ ಸಾಕಿದ್ದ ಬೆಕ್ಕ್ರಿ ಬಂದು ನಿಧಾನಕ್ಕೆ ಬಾಯಿ ಇಟ್ಟು ಹಾಲು ಕುಡಿಯಾಕತ್ತಿತ್ತು. ಕಣ್ಣು ಕಾಣಂಗಿಲ್ಲ, ಸುಮ್ಮನೆ ಕುಂತಿದ್ದೇವ. ಅತ್ತಿದ್ದಕ್ಕೆ ಮೊರ ಸಕ್ರೆ ತೊಗೊಂಡು ಬಂದಳು. ಹೊರಗೆ ನೋಡಿದಳು, ಅಯ್ಯ ಹಳೆ ಅಂದ್ರ ಬೆಕ್ಕ ಹಾಲು ಕುಡಿಯಾಗತ್ತೈತಿ ನಿಮ್ಮ ತಾಟ್ನೊಳಗಿಂದ, ನೋಡವಲ್ರಲ್ಲ ಅದಕ್ಕೆ ಹೊಡೆಯವಲ್ರಲ್ಲ ಅಂತೇಳಂತಾನು. ನಾವು ಇದನ್ನು ಈಗ ಕಾಡ್ಬೇಕಾ, ನನಗೆ ಕಣ್ಣು ಕಾಣಂಗಿಲ್ಲ, ಮಣ್ಣು ಕಾಣಂಗಿಲ್ಲ. ಮನಸ್ಸಿನಾಗ ಅನ್ಕೊಂಡ ಮತ್ತೇನಾರ ಅದಕ್ಕೆ ಒಂದು ಸರಿ ಮಾಡ್ಬೇಕಲ್ರಿ, ಕಣ್ಣು ಕಾಣಲಿಲ್ಲರಿ ಅತ್ಯಾರ, ಅದಕ್ಕೆ ಹಿಂಗಾತು ಅಂತ ತಿಳ್ಕೊಂಡು ಅನ್ನಕ್ಕೆ ಬರಂಗಿಲ್ಲ, ಸರಿ ಮಾಡ್ಬೇಕಲ್ರಿ. ಅದಕ್ಕೆ ಅವ ಹೇಳ್ದ, ಇಲ್ರಿ ಅತ್ಯಾರ ನಾವು ಎಲ್ಲೇ ಹೋದ್ರೂ ಹಿಂಗಾರಿ, ಏನಾರ ಸ್ವೀಟ್ ಅಡಿಗೆ ಸಿಹಿ ಪದಾರ್ಥ ಊಟ ಮಾಡ್ಬೇಕಾದ್ರೆ ಮೊದಲು ಬೆಕ್ಕಿಗೆ ತಿನಿಸಿನೇ ನಾವು ಮಾಡ್ತೀವಿ ರೀ, ಒಂದೊಂದು ಕಡೆಯಿಂದ ಪದ್ಧತಿ ಬಿಡು ಅಂತ ತಿಳ್ಕೊಂಡು ಅಂದು ಅತ್ತಿದ್ದಕ್ಕೆ ಹಿಂಗೆ ಉಷಾ ಅಂತೇಳಿ ಓಡಿಸಿದಳು. ಸಕ್ರೆ ನೀಡ್ಕೊ ಅಂತ ಹೋಗಿ ಒಂದು ಮಿಳ್ಳಿ ಒಳಗೆ ಬಟ್ಟಲ್ದೊಳಗೆ, ಅದು ಇದು ತುಪ್ಪದ ಮಿಳ್ಳಿ ಇರ್ತಾವೆ ನೋಡ್ರಿ, ಅದಕ್ಕೆ ಏನಂತೀರಿ ನೀವು, ಸಣ್ಣ ಇರ್ತಾವೆ ಗಿಂಡಿ, ತುಪ್ಪದ ಗಿಂಡಿ. ಆ ತುಪ್ಪದ ಗಿಂಡಿ ಒಳಗೆ ಒಂದು ಚಮಚ ಇಟ್ಕೊಂಡು ತುಪ್ಪ ನೀಡಾಕೆ ಬಂದೋಡ್ರಿ. ಅವಾಗ ಬೆಕ್ಕ ಓಡಿ ಹೋಗಿತ್ರಿ, ಸುಮ್ಮನೆ ಕುಂತಿದ್ದ, ಇವನು ಕಣ್ಣು ಕಾಣಿಸ್ತಿದ್ದಿಲ್ಲ. ಬಂದು ತುಪ್ಪ ನೀಡುವಾಗ ಟಣ್ ಟಣ್ ಅಂತೇಳಿ ಅದು ಕಂಟಕ್ಕೆ ಬಡದು ಸಪ್ಪಳಾಕಿತ್ತು. ಇವ ವಿಚಾರ ಮಾಡ್ದ, ಇವನೊಬ್ಬನ ಬೆಕ್ಕ ಮತ್ತೆ ಬಂದೈತಿಲ್ಲ ಯಪ್ಪ.
ಈ ಸಲ ಬಿಡೋದು ಬೇಡ. ಈಗ ನಾನು 4 ದಿವಸ ಇದ್ರೂ ಈ ಬೆಕ್ಕ ನನ್ನ ಸನಿಯಾಕೆ ಬಂದಿರಬಾರ್ದು, ನಾನು ನೋಡಿದ್ರೆ ಓಡಿ ಹೋಗ್ಬೇಕಿದ್ದು ಮಗಂದು ಹಂಗೆ ಮಾಡ್ತೀನಿ ತಡಿ ಅಂತ ತಿಳ್ಕೊಡಂತ ಅಂದವನು ಸೊಡ್ಡಂತ ಹೊಡೆದ ಬಿಟ್ಟ. ಹೊಡೆದ ತಕ್ಷಣ ಅತ್ತಿದ್ದಕ್ಕೆ ಕಪಾಳಿಗೆ ಜೋರು ಬಿತ್ತು. ಯವ್ವ ಅಂತೇಳಂತಂದಳು. ಇವನವನ ಅತ್ತಿಗೆ ಬಿತ್ತೇನು ಹೊಡ್ತು, ನಾ ಬೆಕ್ಕಂತ ಹೊಡೆದ್ನಿಲ್ಲ. ಅದನ್ನು ಸರಿ ಮಾಡ್ಬೇಕಲ್ರಿ, ಸರಿ ಮಾಡ್ಬೇಕಲ್ಲ. ಅದಕ್ಕೆ ಅವಾಗ ಗಪ್ ಅಂತ ತಿಳ್ಕೊಂಡು, ಅತ್ಯಾರ ತಪ್ಪು ತಿಳ್ಕೊಬೇಡ್ರಿ, ನಮ್ಮ ಕಡೆಗೆ ಒಂದು ಪದ್ಧತಿ ಐತ್ರಿ, ಯಾರ್ದ ಮನೆಗೆ ಹೋಗಿ ಊಟಕ್ಕೆ ಕುಂತಾಗ ಅವರೆಲ್ಲ ನೀಡಿದ ಬಳಕ ಅವ್ರಿಗೆ ಒಂದು ಏಟ ಹೊಡೆದು ಊಟ ಮಾಡ್ತೀವ್ರಿ ಅಂತೇಳಂತಂದು. ಒಂದೊಂದು ಕಡೆಗೆ ಪದ್ಧತಿ ಇರ್ತಾವೆ ಬಿಡ್ರಿ ಅದಕ್ಕೆ ಹಳ್ಯಾರ ಅಂತಂತಂದಳಕ್ಕೆ. ಚೂರು ಚೂರು ಅನ್ನಕತ್ತಿತ್ರಿ ಪಾಪ ನೆಳ್ಕೊಂತ. ಒಂದೊಂದು ಕಡೆ ಪದ್ಧತಿ ಇರ್ತಾವೆ ಬಿಡ್ರಿ ಅಂತಂದಳು. ನೀಡಿದಳು, ಊಟ ಮಾಡ್ದವನ ಹಾಸಿಗೆ ಹಾಸಿದ್ರಿ ಮಲ್ಕೊಂಡ. ಇಷ್ಟೆಲ್ಲ ರಗಳೆ ಆಗೈತಿ. ನಮ್ಮವ್ವ ಎಂಥ ಚಂದ ಹೇಳಿ ಕಳಿಸಿದಳು, ನಾನು ಬರಬಾರ್ದಾಗಿತ್ತು. ಇಷ್ಟೆಲ್ಲ ರಗಳೆ ಆಗೈತೆ ಅಂತಂತಂದ್ರೆ ಬೆಳಗ್ಗೆ ಹರಿದ ತಕ್ಷಣ ಊರಿಗೆ ಹೋಗ್ಬಿಡೋದು ಅಂತ ತಿಳ್ಕೊಂಡು ನಿರ್ಧಾರ ಮಾಡ್ದೆ. ಮಲ್ಕೊಂಡ್ರಿ. ಹಿಂಗೆ ಒಂಚೂರು ಥಂಡಿ ದಿನ ರೀ, ರಾತ್ರಿ 12-1 ಗಂಟೆ. ಅವಾಗ ಕರೆಂಟ್ ಇರಲಿಲ್ಲ ನೋಡ್ರಿ ಆಗಿನ ಕಾಲದೊಳಗೆ. ಚಿಮಣಿನೂ ಆರಿಸಿಬಿಟ್ಟಿದ್ರು. ಇವ್ನ ಕಣ್ಣ ಕಾಣ್ತಿದ್ದಿಲ್ಲ. ಕರೆಂಟ್ ಇದ್ರೆ ಏನಾಗಬೇಕಾಗೈತಿ. ಚಿಮಣಿನೂ ಆರಿಸಿಬಿಟ್ಟಿದ್ರು, ಇವ್ನ ಕಣ್ಣು ಕಾಣ್ತಿದ್ದಿಲ್ಲ. ಮಲ್ಕೊಂಡಾಗ ರಾತ್ರಿ 12-1 ಗಂಟೆಗೆ ಸೂಸು ಬಂದುಬಿಟ್ಟು ರೀ ಇವನಿಗೆ. ಸೂಸು ಬಂದು ಹೆಂತಿಗೆ ಎಬ್ಸಂಗಿಲ್ಲ ರೀ. ಹೆಂತಿಗೆ ಹೇಳ ನಾನು ಸೂಸು ಬಂದವ ಅಂತೇಳಿ ಅಂತಂದ್ರೆ ಅಕ್ಕಿ ಏನು ತಿಳ್ಕೊತಾಳ, ಫಜಿ ತಕ್ಕೈತಿ. ನನ್ನ ಕಣ್ಣು ಕಾಣಂಗಿಲ್ಲ ಕರ್ಕೊಂಡು ಹೋಗಂತೇಳಿ ಅಂತಂದ್ರೆ ಇನ್ನೂ ಫಜಿ ತಕ್ಕೈತಿ. ಯಾರಿಗೆ ಎಬ್ಸಂಗ ಇಲ್ಲ ಮನ್ಯಾಗ, ನಾನೇ ಎದ್ದು ಹೋಗ್ಬೇಕು. ಹೆಂಗೆ ಎದ್ದು ಹೋಗ್ಬೇಕು? ತಡ್ಕೊಂಡ್ರೆ ಆತು ಅಂತ ತಿಳ್ಕೊಂಡು 1 ತಾಸು ತಡ್ಕೊಂಡು 2 ತಾಸು ತಡ್ಕೊಂಡು ತಡ್ಕೊಳಕ್ಕೆ ಆಗಲಿಲ್ಲ ರೀ. ಹಿಂಗೆ ಮಲ್ಕೊಂಡು ಹಂಗಾತ್ ಮಲ್ಕೊಂಡು ಏನು ಮಾಡಿದ್ರು ತಡ್ಕೊಳಕ್ಕಾಗಲಿಲ್ಲ. ಎದ್ದು ಕುತ್ಕೊಂಡ. ಏನಾರ ಮಾಡಿ ಹೋಗೇ ಬರೋದಂತ ತಿಳ್ಕೊಂಡು ನಿರ್ಧಾರ ಮಾಡಿ ಎದ್ದು ಕುತ್ಕೊಂಡು ಹೆಂಗೆ ಹೋಗೋದು? ಸೀದಾ ನಾನು ಹಾಸಿಗೆಗೆ ಬರ್ಬೇಕು. ಯಾಕಂತಂತಂದ್ರೆ ಬಂದಾಗ ಇಲ್ಲಿಂದ ನಮ್ಮ ಅತ್ತಿಗೆ ಗಂಟು ಬಿದ್ದೀನಿ. ಮತ್ತೀಗ ಹಾಸಿಗೆ ಬರಲ್ದನ್ನ ಅತ್ತಿ ಹಾಸಿಗೆ ಹೋದ್ನಿ ಅಂತಂದ್ರೆ ಮತ್ತೆ ಹಾಕ್ಕೊಂಡು ಬಡಿತಾರೆ, ಯಾವನ ಕಾಳು ಬಂದನ ಅಂತ ತಿಳ್ಕೊಂಡು. ಪಜಿ ತಿಡ್ತೈತಿ, ಬ್ಯಾಡ ತಡಿ ಅಂತ ತಿಳ್ಕೊಂಡು ವಿಚಾರ ಮಾಡಿದಳ್ರಿ. ಹೆಂಗೆ ಹೋಗೋದು ಅಂತ ತಿಳ್ಕೊಂಡು ವಿಚಾರ ಮಾಡಿ ಐಡಿಯಾ ಮಾಡಿದನ್ರಿ ಅವ. 6 ಸೆನ್ಸ್ ಜಾಗೃತ ಆತ್ರಿ. ಒಂದು ಐಡಿಯಾ ಮಾಡ್ದ. ದೋತ್ರ ಇತ್ತಲ್ರಿ ಕಾಳದ, ಹಾಸಿಗೆ ತುದಿಕಿ ಕಟ್ಟದ. ಆ ದೋತ್ರ ಹಿಡ್ಕೊಂಡು ಹೊರಗೆ ಬಂದ. ಮತ್ತು ಒಂದಕ್ಕೆ ಮಾಡಿ ಹೊಳ್ಳಿ ದೋತ್ರ ಹಿಡ್ಕೊಂಡು ಹಾಸಿಗೆ ಹೋದ್ರಾತು ಅಂತ ತಿಳ್ಕೊಂಡು ಅವನು ಐಡಿಯಾ ರೀ. ದೋತ್ರ ಹಿಡ್ಕೊಂಡು ಹಂಗೆ ಬಿಟ್ಕೊಂತ ಹೊರಗೆ ಬಂದು ಒಂದಕ್ಕೆ ಮಾಡಿ ಹೊಳ್ಳಿ ಹೋಗ್ಬೇಕಂತಂತೇಳಿ ಹಿಂಗೆ ಆ ದೋತ್ರನ ಹಿಡ್ಕೊಂಡು ಬರ್ತಾನೆ. ಒಂದ ಮಳ ಕೈಯಾಗ ಬಂತ್ರಿ. ಉಳಿದಿದ್ದು ಏನಾಗಿತ್ತಂತಂದ್ರೆ ದಾರ್ಯಾಗ ಕುಂತಿದ್ದು ಎಮ್ಮಿ ಕರ ತಿಂದು ಬಿಟ್ಟಿದ್ದು. ಎಮ್ಮಿ ಕರ ತಿಂದು ಬಿಟ್ಟಿತ್ತು. ಇವನವನು ಪಜಿ ತಿಡ್ತಲೆ. ನಮ್ಮವ್ವ ಎಂಥ ಚಂದ ಹೇಳಿದಳು, ಹೋಗ್ಬೇಡಲೆ ಮಗ ಅಂತೇಳಂತಂದ್ರೆ ನಾನು ಕೇಳಲ್ದಂಗೆ ಬಂದುಬಿಟ್ಟಿನಿ. ಇಲ್ಲಿ ಬಂದೀನಿ ಬರೀ ಶನಿನ ಬೆನ್ನು ಹತ್ತಿ ಬಿಟ್ಟೈತಿ. ಅದ್ರೊಳಗೆ ನೆಟ್ಟಿಗೆ ಹೋಗಿ ನಾನು ಹಾಸಿಗೆ ಮಲ್ಕೋಬೇಕಂತಂದ್ರೆ ಅದು ದೋತ್ರನೂ ಒಂದ ಮಳ ಬಂದೈತಿ. ಅವನು ಇದು ದಾರ್ಯಾಗ ಮಲ್ಕೊಂಡಿದ್ದು ಎಮ್ಮಿ ಕರ ಉಳ್ದಿದ್ದು ಊಟ ತಿಂದು ಬಿಟ್ಟೈತಿ. ಸೀದಾ ನನ್ನ ಹಾಸಿಗೆ ಹೋದ್ನಿ ಅಂತಂದ್ರೆ ದೇವ್ರ ಭಾಳ ಚಲೋ ಆಕೈತಪ್ಪ. ನಮ್ಮ ಅತ್ತಿ ಹಾಸಿಗೆ ಹೋದ್ನಿ ಅಂತಂದ್ರೆ ಏನಾಕೈತಿ ಪರಿಸ್ಥಿತಿ ಚಿಂತೆ ಮಾಡಿ ಮತ್ತೀಗ ಹಾಸಿಗೆ ಹೋಗಬೇಕಲ್ರಿ. ಯಾವ ಕಡೆಯಿಂದ ಬಂದಿನಿ ಅಂತ ವಿಚಾರ ಮಾಡ್ದೆ. ಕಣ್ಣು ಕಾಣವಲ್ಲು. ಯಾವ ಕಡೆಯಿಂದ ಬಂದಿನಿ? ಈ ಕಡೆಯಿಂದ ಬಂದಿನಿ. ಹಾಂಗೆ ಗಾಡಿ ಹಿಡ್ಕೊಂಡು ಸೀದಾ ನನ್ನ ಹಾಸಿಗೆಗೆ ಹೋಗ್ಬೇಕಂತ ತಿಳ್ಕೊಂಡು ಹೋದ. ಹಾಸಿಗೆ ಏನೋ ಸಿಕ್ತು. ಇದೇ ಇರ್ಬೇಕು ನನ್ನ ಹಾಸಿಗೆ ಅಂತ ತಿಳ್ಕೊಂಡು ಹಾಸಿಗೆ ಒಳಗೆ ಎತ್ತಿ ಕಾಲಿಟ್ಟ ಕಚ ತುಳ್ದ ಬಿಟ್ಟ. ಅತ್ತಿ ಯವ್ವ ಕಾಡ್ರು ಬಂದಾರ ಹೇಳ್ರಿ ಅಂತ. ಅತ್ತಿ ಹಾಸಿಗೆಗೆ ಹೋಗಿದ್ದ, ಅತ್ತಿನ ಕಚ ತುಳಿದು ಬಿಟ್ಟಿದ್ದ. ಅತ್ತಿ ಕಾಡ್ರು ಬಂದಾರ ಹೇಳ್ರಿ ಅಂತ ತಿಳ್ಕೊಂಡು ಎದ್ದ ಬಿಟ್ಟೋಡ್ರಿ. ಎದ್ದ ತಕ್ಷಣ ಮತ್ತೆ ಐಡಿಯಾ ಮಾಡ್ಬೇಕಲ್ಲ, ಇವನು ಅತ್ತಿ ಹಾಸಿಗೆಗೆ ಬಂದಿನ ಮತ್ತೆ ಹಾಸಿಗೆಗೆ ಬರಬಾರದು ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡಿದ್ದೆ ದೇವ್ರ ಅಂತ್ಯಕ್ಕ. ದೇವ್ರು ನನಗೆ ಮತ್ತು ಹಾಸಿಗೆಗೆ ತೊಗೊಂಬಂದನಲ್ಲ ಅಂತ ತಿಳ್ಕೊಂಡು ಅಂದವನ ಗಪ್ಪಂತ ಅತ್ತಿ ಕಾಲು ಹಿಡ್ಕೊಂಡ. ಅತ್ಯಾರ ತಪ್ಪು ತಿಳ್ಕೊಬೇಡ್ರಿ, ನಾನು ನಿಮ್ಮ ಹಳೆಯರಿ ಅಂತ. ಅಯ್ಯ ನೀವು ಹಳೆಯರ ಇಷ್ಟೊತ್ತಿನಾಗ ಯಾಕ್ರಿ? ಇಲ್ರಿ ನನಗೆ ಭಾಳ ಬೇಜಾರಾತ್ರಿ, ನಿಮ್ಮ ಕಪಾಳಿಗೆ ಹೊಡೆದ್ನಲ್ರಿ, ಅದಕ್ಕೆ ನೀವು ತಪ್ಪು ತಿಳ್ಕೊಂಡಿರಿ ಅಂತ ತಿಳ್ಕೊಂಡು ನಾನು ಕಾಲು ಹಿಡ್ಕೊಂಡು ಕ್ಷಮೆ ಕೇಳ್ಕೊಳಕ್ಕೆ ಬಂದೀನಿ ರೀ ಅಂತೇಳಂತಂದ. ಊಟಕ್ಕೆ ಕುಂತಾಗ ಕಪಾಳಿಗೆ ಹೊಡೆದಿದ್ನಲ್ರಿ, ಅದಕ್ಕೆ ಕ್ಷಮೆ ಕೇಳ್ಕೊಳಕ್ಕೆ ಬಂದಿದ್ದೇನೆ. ಆಕೆ ಅಂದಳು, ಯವ್ವ ಇಲ್ರಿ ನಾ ಏನು ತಪ್ಪು ತಿಳ್ಕೊಂಡಿಲ್ರಿ ಹೇಳಿ ಅಂದ್ರೆ,
ಮತ್ತು ಒಂದೊಂದು ಕಡೆಗೆ ಪದ್ಧತಿ ಇರ್ತಾವ್ರಿ, ಆ ಪದ್ಧತಿ ನೀವು ಆಚರಣೆ ಮಾಡಿರಿ. ಇಲ್ರಿ ನೀವು ತಪ್ಪು ತಿಳ್ಕೊಂಡ್ರಿ. ಇಲ್ರಿ ನಾ ತಪ್ಪು ತಿಳ್ಕೊಂಡಿಲ್ಲ ಅಂತ ಅತ್ತಿ. ನೀವು ತಪ್ಪು ತಿಳ್ಕೊಂಡಿಲ್ಲ ಅಂತ ನಾ ತಿಳ್ಕೊಬೇಕಂತಂದ್ರೆ ನನ್ನ ಕೈ ಹಿಡ್ಕೊಂಡು ನಾನು ಹಾಸಿಗೆಗೆ ಒಯ್ದು ಬಿಟ್ಟು ಬರ್ರಿ, ಅಂದ್ರೆ ನಾ ತಪ್ಪು ತಿಳ್ಕೊಂಡಿಲ್ಲ ಅಂತ ನೀವು ತಿಳ್ಕೊತೀನಿ ಅಂದ. ಇದೇನು ದೊಡ್ಡದಾಗದೈತಿ ಬರ್ರಿ ಅಂತ ತಿಳ್ಕೊಂಡು ಅಂತಂದು ಕೈ ಹಿಡಿದು ತೊಗೊಂಬಂದು ಹಾಸಿಗೆಗೆ ಬಿಟ್ಟು ಹೊಡ್ರಿ ಮಲ್ಕೊಂಡ. ಬೆಳಗ್ಗೆ ಹರಿದ ತಕ್ಷಣ ನಾ ಊರಿಗೆ ಹೋಗ್ತೀನಿ ಅಂತೇಳಿ ಓಡಿ ಬಂದನಂತ.